ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಏನೇನು ಸೇಲ್ ಮಾಡ್ತಾ ಇದ್ದೀನಿ, ಮೀಶೋ ಶಾಪಿಂಗು ಮತ್ತು ಗ್ಯಾಸ್ ಸೇಫ್ಟಿ ಲೀಕ್ ಆಗ್ತಾ ಇರುತ್ತಲ್ಲ, ಅದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋದು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ, ವಿಡಿಯೋ ಮತ್ತು ಚಟ್ನಿ ಎಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೀಶೋದಿಂದ ಡ್ರೆಸ್ ಬುಕ್ ಮಾಡಿದ್ದು, ಮೊನ್ನೆ ಒಂದು ಬುಕ್ ಮಾಡಿದ್ದು, ಇವತ್ತು ಒಂದು ಬಂದಿದೆ. ತುಂಬ ಖುಷಿ ನೋಡಿ, ನನ್ನ ಮಗಳಿಗೆ ಬಿಚ್ಚುತ್ತಾ ಇರೋದು ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ದು. ಓಪನ್ ಮಾಡ್ತಾ ಇದ್ರ ನೋಡೋಣ. ಖುಷಿ. ಡ್ರೆಸ್ ಅಂದರೆ ಹುಚ್ಚು ನೋಡಿ. ನೋಡಿ ಈ ಥರ ಡಿಸೈನ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡವಳೆ. ನೋಡೋಣ ಹೇಗಿದೆ ಅಂತ. ಡಿಸೈನ್ತು ಸಖತ್ತಾಗಿದೆ ಸ್ನೇಹಿತರೆ. ಇದು ಜಸ್ಟ್ 450 ಅಷ್ಟೇ, ಜಾಸ್ತಿ ಏನಿಲ್ಲ ಪ್ರೈಸು. ಕುಕ್ಕರು ಕರಿತಾ ಇದೆ ಸ್ನೇಹಿತರೆ. ಸೀಟಿ ಹಾಕ್ತಾಯಿದ್ದೀನಿ ಅಂತ. ನೋಡಿ, ನಮ್ಮ ಮಗಳ ಫೇಸ್ ನೋಡಬೇಕು, ಎಷ್ಟು ಖುಷಿಯಾಗಿದ್ದಾಳಂದರೆ ನೋಡಿ, ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ವಾವ್, ಸೂಪರ್ ಪ್ರಿಯಾ. ಡ್ರೆಸ್ ಅಂದರೆ ಹೊಸಿ ಹುಚ್ಚಿಲ್ಲ ನನ್ನ ಮಗಳಿಗೆ. ಅಂದರೆ ಫ್ರೀ ಸೈಜ್ ಮಾಡಿರೋದು, ಯಾಕೆಂದರೆ ನಾನು ಹಾಕ್ಕೊತಾ ಇರ್ತೀನಲ್ವ, ನನಗೂ ಆಗಬೇಕಂತ ಫಿಟ್ಟಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳೋಣಂತ, ಇಬ್ರಿಗೂ ಆಗುತ್ತೆ ಅಂತ ಫ್ರೀ ಸೈಜು ಬುಕ್ ಮಾಡಿದ್ದೀವಿ. ನೋಡಿ, ಪ್ಯಾಂಟ್ ಬಂದಿದೆ. ಪ್ಯಾಂಟ್ ಬಂದುಬಿಟ್ಟು ಈ ಥರ ಲೇಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಚಿಕ್ಕದಾಗಿ ಲೇಸ್ ಕೊಟ್ಟಿರೋದು, ಮತ್ತು ಸೊಂಟದಲ್ಲಿ ಇಲಾಸ್ಟಿಕ್ ಕೊಟ್ಟಿರೋದು ನೋಡಿ. ಪ್ಯಾಂಟು ಚೆನ್ನಾಗಿದೆ. ಟಾಪ್ ತೋರಿಸು. ಇವಾಗ ಅನ್ನ ಇಟ್ಟಿರೋದಲ್ವ, ಮಸಾಲೆ ರೈಸ್ ಕೂಗ್ತಾ ಇದೆ. ವಾವ್, ಸೂಪರಾಗಿದೆ, ಚೆನ್ನಾಗಿ ನೋಡಿ ಸ್ನೇಹಿತರೆ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ನಾವು ಇದೇ ಡ್ರೆಸ್ಸು ಅಂಗಡಿಯಲ್ಲಿ ಕೇಳಿದ್ದೀವಿ. 800 ರೂಪಾಯಿ ಅಂದರು ಸ್ನೇಹಿತರೆ ನಮಗೆ. ಬಟ್ಟೆದು ಚೆನ್ನಾಗಿದೆ. ಬಟ್ಟೆ ಕಾಟನ್ ಬಟ್ಟೆ ಥರ ಚೆನ್ನಾಗಿದೆ. ಈ ಥರ ಎಂಬ್ರಾಯ್ಡಿಂಗ್ ಬಂದಿದೆ, ನೋಡ್ತಾ ಇರ್ಬೋದು. ಫುಲ್ ಎಂಬ್ರಾಯ್ಡಿಂಗ್ ಥರ ಬಂದಿದೆ, ಸೂಪರಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲ ಅವಳ ಹತ್ರ, ಹಾಗಾಗಿಬಿಟ್ಟು ಈ ಕಲರ್ ತರಿಸಿರೋದು ನೋಡಿ. ಮತ್ತು ವೇಲ್ತು ಸೂಪರಾಗಿದೆ ಸ್ನೇಹಿತರೆ. ವೇಲ್ತು ತುಂಬ ಇಷ್ಟ ಆಯಿತು. ಕಲರ್ ಫ್ಲವರ್ಸ್ ಎಲ್ಲ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಈ ಥರ ವೇಲ್ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ವೇಲ್ ಬಂದಿದೆ. ನನ್ನ ಮಗಳಿಗೆ ವಿಡಿಯೋದಲ್ಲಿ ತೋರಿಸಲ್ಲ ಸ್ನೇಹಿತರೆ, ಯಾಕೆಂದರೆ ಅವಳಿಗೆ ಇಷ್ಟ ಇಲ್ಲ. ವಿಡಿಯೋದಲ್ಲಿ ತಗೋಬೇಡ ಮಮ್ಮಿ ನನಗಂತಾಳೆ. ಹಾಗಾಗಿಬಿಟ್ಟು ಮಕ್ಕಳು ಇಷ್ಟ ಇಲ್ಲ ಅಂದಮೇಲೆ ನಾವು ವಿಡಿಯೋ ಮಾಡಬಾರ್ದಲ್ವ. ಹಾಗಾಗಿಬಿಟ್ಟು ನಾನು ಸಿಂಪಲಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಟ್ಟವಳೆ ಇವಾಗ ವೇಲು ಗುಬರ್ಕೊಂಡು ಹಾಕ್ಕೊಂಡವಳೆ ಸ್ನೇಹಿತರೆ. ವಿಡಿಯೋ ಮಾಡಲಾ ವಿಡಿಯೋ ಮಾಡಲಾ ಬೇಡ. ನೋಡಿ, ಈ ಕಲರ್ ಬಂದಿದೆ ವೇಲು, ತುಂಬ ಚೆನ್ನಾಗಿದೆ. ಹಾಕ್ಕೊಬಂದು ನೋಡೋಣ, ಸೂಪರಾಗಿರುತ್ತೆ ನೋಡಿ. ನೀವು ಮೀಶೋದಲ್ಲಿ ಡ್ರೆಸ್ಸನ್ನು ಬುಕ್ ಮಾಡಬೇಕಂದ್ರೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪ್ರೈಸ್ ಎಲ್ಲ ಅಂಗಡಿಯಲ್ಲಿ ತಗೊಂಡ್ರೆ ಇದೆ 800, 700, 900ವರೆಗೂ ಕೊಡಲ್ಲ. ಕ್ವಾಲಿಟಿದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸೂಪರಾಗಿದೆ. ಕಾಟನಲ್ಲಿ ಇದೆ ಸ್ನೇಹಿತರೆ, ತುಂಬ ಕಾಟನ್ ಅಲ್ಲ, ಶೈನಿಂಗ್ ಕಾಟನ್ನಲ್ಲಿ ಇದೆ. ಸೂಪರಾಗಿದೆ ಸ್ನೇಹಿತರೆ. ನೀವು ಮೀಶೋದಲ್ಲಿ ಬುಕ್ ಮಾಡಿಬಿಟ್ಟು ತಗೊಳ್ಳಿ ಸ್ನೇಹಿತರೆ. ಮತ್ತು ಇಲ್ಲಿ ಮೀಶೋ ಕಡೆಯಿಂದ ಇನ್ನೊಂದು ಡ್ರೆಸ್ ಬಂದಿತ್ತು. 2 ಡ್ರೆಸ್ ಬುಕ್ ಮಾಡಿದ್ದು ಸ್ನೇಹಿತರೆ. ಇದು ಅವಳಿಗೆ ಇಷ್ಟ ಆಗಿದೆ ಅಂತೆ. 2 ಕಲರ್ ಸಿಮೆಂಟ್ ಕಲರು. ಹಾಗಾಗಿಬಿಟ್ಟು ಮೀಶೋ ಅಲ್ಲಿ ಬುಕ್ ಮಾಡಿದ್ಲು, ಸೇಲ್ ಇದೆ ಅಂತ. ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂದರೆ, ಕಲರು ತುಂಬ ಚೆನ್ನಾಗಿದೆ. ಈ ಥರ ವೇಲ್ ಬಂದಿದೆ ನೋಡಿ, ನೆಟ್ ಥರ ವೇಲ್ ಇದೆ, ಮತ್ತು ವೈಟ್ ಕಲರ್ ಬಾರ್ಡ್ರ್ ಇದೆ ಸ್ನೇಹಿತರೆ. ಇದು ನೋಡ್ತಾ ಇರ್ಬೋದು ಪ್ಯಾಂಟ್ ಇದೆ. ಪ್ಯಾಂಟ್ ಬಂದುಬಿಟ್ಟು ಡಿಸೈನ್ ಬಂದಿದೆ ಸ್ನೇಹಿತರೆ. ಪ್ಯಾಂಟಿಗೆ ವೈಟ್ ಕಲರು ವೇಲು ಲೇಸ್ ಕೊಟ್ಟಿದ್ದಾರಲ್ವ, ಅದು ಪ್ಯಾಂಟಿಗೆ ಸೈಡಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಕಾಲು ಹತ್ರ ನೋಡಿ ಪ್ಯಾಂಟ್ಗೆ ಈ ಥರ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಬಟ್ಟೆದು ತುಂಬ ಚೆನ್ನಾಗಿದೆ. ಅವಳು ಯಾವಾಗಲೂ ಜಾಸ್ತಿ ಮೀಶೋದಲ್ಲೇ ತಗೊಳ್ಳೋದು. ನಾ ಬೇಡ ಅಂದರೂ ಕೇಳಲ್ಲ. ಊರಲ್ಲಿ ಹೋದ್ರೂ ಅಷ್ಟೇ, ಎಲ್ಲಿದ್ದರೂ ಅಷ್ಟೇ, ಜಾಸ್ತಿ ಇಷ್ಟಪಟ್ಬಿಟ್ಟು ತಗೊತಾಳೆ ನೋಡಿ. ಈ ಥರ ವೇಲ್ಗೆ ಲೇಸ್ ಹಾಕಿರುವುದು. 3-4 ಸ್ಲೀವ್ಸ್ ಇದೆ ಸ್ನೇಹಿತರೆ. ಸ್ಲೀವ್ಸ್ಗೂ ಈ ಥರ ವೈಟ್ ಕಲರ್ ಲೇಸ್ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ.
ಈರುಳ್ಳಿ ಯಾಕೆ ಅಂದರೆ ನಾನು ನೋಡಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಎರಡೆರಡು ಪೀಸ್ ಮಾಡಿಬಿಟ್ಟು ಈ ಥರ ಮಧ್ಯೆ ಇರುತ್ತೆ ನೋಡಿ, ನಾನು ಅದು ಒಂಚೂರು ತಗೊಳ್ಳಲ್ಲ, ಈರುಳ್ಳಿಯಲ್ಲಿ ಹಾಕಲ್ಲ. ಅದು ಗಂಟು ಥರ ಇರುತ್ತಾ, ಅದು ಇಷ್ಟನೇ ಆಗಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಸುಮಾರು ಜನ ಹೀಗೂ ಹಾಕ್ತಾರಂತೆ, ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ. ಹಾಗಾಗ್ಬಿಟ್ಟು ನಾನು ರೌಂಡ್ ಶೇಪನ್ನು ಮಧ್ಯಭಾಗ ಇರೋದು ತೆಗೆದುಬಿಟ್ಟು ಮೀಡಿಯಮ್ ಸೈಜು ಒಂದು 4 ಈರುಳ್ಳಿನ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಮಾಮೂಲಿ ಚಿಕ್ಕ ಚಿಕ್ಕದಾಗಿ, ತುಂಬ ಚಿಕ್ಕದು ಇಲ್ಲ, ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸ್ಪೆಷಲ್ಲು ಇಡ್ಲಿ ದೋಸೆ ಚಟ್ನಿ ಮಾಡ್ತಾಯಿದ್ದೀನಿ. ಅಂದರೆ ಇಡ್ಲಿಗೆ, ದೋಸೆಗೆ ಮತ್ತು ಜೀರಾ ರೈಸ್ಗೆ ಮತ್ತು ವೈಟ್ ರೈಸ್ಗೆ, ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಸಾಂಬಾರು ಮಾಡೋಕ್ಕೆ ಬರಲ್ಲ, ಆವಾಗ ಅರ್ಜೆಂಟ್ ಏನಾದರೂ ಹೊಟ್ಟೆ ಹಸಿತಾ ಇದ್ದರೆ ದಯವಿಟ್ಟು ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು. ಬ್ಯಾಚುಲರ್ಸ್ ಇರೋವ್ರಿಗೂ ತುಂಬ ಒಳ್ಳೆ ಟಿಪ್ಸ್ ಅಂತ ಅನ್ಬೋದು. ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಾದಮೇಲೆ ಟೊಮಾಟೊ ನೋಡಿ ಈ ಥರ ರೌಂಡ್ ಶೇಪ್ ಮೇಲ್ಗಡೆ ಇರೋದು ಕಟ್ ಮಾಡಿಬಿಟ್ಟು ಟೊಮಾಟೊನ ತಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮಾಟೊ ತಗೋಬೋದು. ನಾನಿಲ್ಲಿ 4 ಈರುಳ್ಳಿನ ಕಟ್ ಮಾಡಿಬಿಟ್ಟು ಟೊಮಾಟೊನ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಚಿಕ್ಕದೇನು ಕಟ್ ಮಾಡೋದು ಬೇಕಾಗಿಲ್ಲ, ಒಂದು 4 ಪೀಸು 3 ಪೀಸು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮಾಟೊ ಕಟ್ ಮಾಡೋಣ ಅಂತ ಇನ್ನೊಂದು ತಗೊಂಡೆ, ನೋಡಿದ್ರೆ ಚೆನ್ನಾಗಿಲ್ಲ ಸ್ನೇಹಿತರೆ, ಹಾಗಾಗಿಬಿಟ್ಟು ಅದು ಬೀಸಾಕ್ಬಿಟ್ಟೆ. ಮತ್ತು ಇನ್ನೊಂದು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಹೊರಗಡೆ ನೋಡೋಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಳಗಡೆ ನೋಡಿದ್ರೆ ಹುಳ ಇರುತ್ತೆ. ಇದು ಬೀಸಾಕ್ಬಿಟ್ಟೆ, ಬೇಡ ಅಂತ ಅನ್ನಿಸ್ತು, ಹಾಗಾಗಿಬಿಟ್ಟು ಮತ್ತೆ ಬೇರೆ ತಗೊಂಡೆ. ಟೊಮಾಟೊಗಳು ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ನೇಹಿತರೆ, ಹಾಗಾಗ್ಬಿಟ್ಟು ಸ್ವಲ್ಪ ಪಿಚ ಪಿಚ ಮತ್ತು ಇದ್ದರೆ ಒಳಗಡೆ ಎಲ್ಲ ಹುಳ ಇರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಹಾಗಾಗ್ಬಿಟ್ಟು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ನೇಹಿತರೆ, ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಯಾವುದಾದ್ರೂ ಎಣ್ಣೆ ಬಳಸ್ಬೋದು ನೀವು, ಫ್ರೀಡಮ್ ಆಗಿರಲಿ, ಸನ್ಪ್ಯೂರ್ ಆಗಿರಲಿ, ಫಾರ್ಚೂನ್ ಆಗಿರಲಿ, ರುಚಿ ಗೋಲ್ಡ್ ಆಗಿರಲಿ, ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನ ಹಾಕ್ಕೋಬೋದು. ಆ ಎಣ್ಣೆನ ಹಾಕಿಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಮತ್ತು ರುಚಿಗೂ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಅರಿಶಿನ ಪೌಡ್ರು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗೆ ಫ್ರೈ ಮಾಡ್ಕೋಬೇಕು, ತುಂಬ ರುಚಿಯಾಗಿರುತ್ತೆ. ದೋಸೆಗೆ ನಾವು ಒಂದೇ ಥರ ನಾವು ಚಟ್ನಿ ಮಾಡ್ತಾ ಇರ್ತೇವಲ್ವ, ಅದಕ್ಕೋಸ್ಕರ ಕಡಲೆ ಬೀಜದ್ದು ಅಥವಾ ಕಾಯಿ ಚಟ್ನಿ ಮಾಡ್ತಾ ಇರ್ತೇವಲ್ವ, ಒಂದೇ ಥರ ಚಟ್ನಿ ತಿಂದು ಬೇಜಾರಾಗುತ್ತಲ್ಲ, ಈ ಥರ ಚಟ್ನಿ ಮಾಡಿದರೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ. ಮತ್ತು ಟೊಮಾಟೊನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಉಪ್ಪು, ಅರಿಶಿನ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಟೊಮೊಟೊ ಹಾಕಿ ಟೊಮೊಟೊನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಟೊಮೊಟೊನ ಫ್ರೈನ ಮಾಡಿಕೊಂಡ್ರೆ ಸಾಫ್ಟಾಗಿ ಆಗುತ್ತೆ ಟೊಮೊಟೊ, ಅಲ್ಲಿವರೆಗೂ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತು ಚೂರು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹುರ್ಗಡ್ಲೆನ ಹಾಕ್ಕೋಬಹುದು, ಬೇಡ ಅಂದರೆ ಸ್ಕಿಪ್ಪನ್ನು ಮಾಡ್ಕೋಬಹುದು ಸ್ನೇಹಿತರೆ. ತುಂಬ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆನ ಸುಲಿದಿಲ್ಲ ಸ್ನೇಹಿತರೆ ನಾನು, ನೀವು ಬೇಕಂದರೆ ಸಿಪ್ಪೆನ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು. ಸಿಪ್ಪೆ ಸುಲಿದಿಲ್ಲ, ನಾನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ ಅಲ್ವಾ, ಇವಾಗ ಚೆನ್ನಾಗಿ ನೋಡಿ ಕಲರು ಚೇಂಜ್ ಆಗಿದೆ ಮತ್ತು ಎಣ್ಣೆನೂ ಬಿಡ್ತಾ ಇದೆ. ಆವಾಗ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಕಡಿಮೆ ಆಯಿತು ಅಂದ್ಬಿಟ್ಟು ಇಂಚೂರು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ಮಸಾಲೆ ಖಾರದ ಪೌಡ್ರ್ ಸ್ನೇಹಿತರೆ, ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಬಳಸ್ತಾ ಇದ್ದೀನಿ ನಾನು ಇಲ್ಲಿ. ನೀವು ಅಚ್ಚ ಖಾರದ ಪೌಡ್ರು ಹಾಕ್ಕೋಬೋದು, ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದು ಬಳಸ್ಬೋದು ಸ್ನೇಹಿತರೆ. ಆ ಮಸಾಲೆ ಖಾರದ ಪೌಡ್ರೇ ಜಾಸ್ತಿ ತಿನ್ನೋದು ನಾವು, ಹಾಗಾಗಿಬಿಟ್ಟು ಆ ಮಸಾಲೆ ಖಾರದ ಪೌಡ್ರನ್ನ ಬಳಸಿದ್ದೀನಿ ಸ್ನೇಹಿತರೆ ನಾನು. ಮತ್ತು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು, ಫುಲ್ಲು ಡ್ರೈ ರೋಸ್ಟ್ ಥರ ಆಗಿಬಿಟ್ಟಿದೆ ನೋಡಿ. ಒಂಚೂರು ತಣ್ಣಗಾಗಕ್ಕೆ ಬಿಡಬೇಕು ಸ್ನೇಹಿತರೆ. ತಣ್ಣಗಾಗ್ತಾ ಇದೆ, ಸೈಡಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಕಡಲೆಬೇಳೆ,
ಮತ್ತು ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೋಬೇಕಾಗಿತ್ತು ಸ್ನೇಹಿತರೆ, ಆದರೆ ಕರಿಬೇವು ಇಲ್ಲ, ಹಾಗಾಗಿಬಿಟ್ಟು ನಾನು ಕರಿಬೇವನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೋಸ್ಕರ ಹಾಕಿಲ್ಲ. ನೀವು ದಯವಿಟ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಇರುತ್ತಲ್ವ, ಖಾರ ಇರುವಂಥ ಒಣಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸಿಯಲ್ಲಿ ನಾನು ರುಬ್ಕೊಬರ್ತೀನಿ. ಒಗ್ಗರಣೆಗೆ ಹಾಕಿರೋದು ಇಟ್ಟಿದ್ದೀನಲ್ವ, ಮಿಕ್ಸಿಗೆ ಜಾರ್ಗೆ ತಣ್ಣಗಾದ್ಮೇಲೆ ರುಬ್ಕೊಂಬರ್ತಾ ಇರುವಂಥ ನೋಡಿ. ಸ್ವಲ್ಪ ಇನ್ನು ಬಿಸಿನೇ ಇದೆ, ಒಂಚೂರು ಹೊಗೆ ಬರ್ತಾನೆ ಇದೆ. ಸ್ವಲ್ಪ ಆರಕ್ಕೆ ಬಿಟ್ಬಿಡ್ತೀನಿ ಸ್ನೇಹಿತರೆ. ನಾನು ಇದೆಲ್ಲ ಮಿಕ್ಸಿಲಿ ಹಾಕಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ರುಬ್ಕೊಂಬರ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಟ್ನಿ ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ನೈಸಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು. ಚಟ್ನಿದು ಜೋಳದ ರೊಟ್ಟಿ ಅಂತ ಇದ್ದೀನಿ ನೋಡಿ, ಸಾರಿ, ದೋಸೆ ಮತ್ತು ಇಡ್ಲಿ ಮತ್ತು ಜೀರಾ ರೈಸು ಜೊತೆ ತಿಂತಾಯಿದ್ರೆ ಸೈಡಲ್ಲಿ ವೈಟ್ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಚಟ್ನಿ ನಿಜವಾಗ್ಲೂ ಬ್ಯಾಚುಲರ್ಸ್ ಇರೋರು ಈ ವಿಡಿಯೋ ನೋಡಲೇಬೇಕಾಗುತ್ತೆ. ಯಾಕಂದರೆ ಈ ಚಟ್ನಿ ಅರ್ಜೆಂಟಲ್ಲಿ ಬೇಕಂದರೆ ಈ ಚಟ್ನಿನ ಮಾಡ್ಕೋಬೋದು. ದೋಸೆ, ಇಡ್ಲಿ, ರೈಸ್ ಎಲ್ಲರ ಜೊತೆ ತಿನ್ಕೋಬೋದು. ಅಷ್ಟೊಂದು ಟೇಸ್ಟಿಯಾಗಿ, ಅಷ್ಟೊಂದು ರುಚಿಯಾಗಿ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಖಂಡಿತ ನಮ್ಮ ಮನೇಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಚಟ್ನಿ. ನಾನು ಮುಂಚೆ ಮಾಡ್ತಾ ಇರಲಿಲ್ಲ, ಒಂದು ಸತಿ ಮಾಡಿಬಿಟ್ಟು ಟ್ರೈ ಮಾಡೋಣ ಅಂತ ಮಾಡಿದೆ. ಅಷ್ಟು ಟೇಸ್ಟ್ ಚೆನ್ನಾಗಿದೆ. ದಯವಿಟ್ಟು ನೀವು ಒಂದು ಸತಿ ಟ್ರೈ ಮಾಡಿ ಈ ಚಟ್ನಿನ. ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಚಟ್ನಿದು ತುಂಬ ಸೂಪರಾಗಿದೆ ನೋಡಿ. ಇವಾಗ ನಾವು ಈ ಚಟ್ನಿಗೆ ಜೀರಾ ರೈಸ್ ಮಾಡಿದ್ದಾಳೆ ನನ್ನ ಮಗಳು. ಈ ಚಟ್ನಿಗೆ ನಾವು ಜೀರಾ ರೈಸ ಊಟ ಮಾಡ್ತೀವಿ ಸ್ನೇಹಿತರೆ. ಬನ್ನಿ ಇವಾಗ ಜೀರಾ ರೈಸು ಊಟ ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏನು ಮಾಡೋಳೆ ನಮ್ಮ ಮಗಳು ಅಂತ ನೋಡೋಣ. ಜೀರಾ ರೈಸ್ ಮಾಡೋಳೆ ನೋಡಿ ಸ್ನೇಹಿತರೆ, ಸಖತ್ತಾಗಿರುತ್ತೆ. ಇವಾಗ ಜೀರಾ ರೈಸ್ ಊಟ ಮಾಡೋಣ ಬನ್ನಿ ಸ್ನೇಹಿತರೆ. ಅರಿಶಿನ ಹಾಕಿಲ್ಲ ಇದಕ್ಕೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಇನ್ನೇನು ಹಾಕಿದ್ಯಾ? ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಅಷ್ಟೊಂದು ಸಾಸಿವೆ ಹಾಕಿರೋದು. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಇದ್ರ ಜೊತೆ ಸಾಂಬಾರು ಇಲ್ಲ, ಸ್ಪೆಷಲಾಗಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ಹಾಕ್ಕೊಂಡು ದೋಸೆ, ಇಡ್ಲಿಗೆ ಮತ್ತು ರೈಸ್ಗೆ ಈ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇವಾಗ ನನ್ನ ಮಗಳಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ನಾನು. ಸಕ್ಕ ಚಟ್ನಿ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಮಾಡಿದರೆ. ಇದಕ್ಕೆ ಕಾಯಿ ಹಾಕೋದು ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಬನ್ನಿ ಎಲ್ಲರೂ ಮಸಾಲೆ ರೈಸ್ ಮತ್ತು ಊಟ ಮಾಡೋಣ. ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಪ್ರಜ್ವಲ್, ನೀನು ಊಟ ಮಾಡಲ್ವಾ? ನಾನು ಊಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಜೀರಾ ರೈಸ್ ಬಿಸಿ ಬಿಸಿಯಾಗಿದೆ. ಜೀರಾ ರೈಸ್ ಸ್ವಲ್ಪ, ಮತ್ತು ಸ್ವಲ್ಪ ಜೀರಾ ರೈಸ್ ಹಾಕಾದ್ಮೇಲೆ ಸ್ವಲ್ಪ ಒಂಚೂರು ಚಟ್ನಿ ತಗೊತೀನಿ. ಚಟ್ನಿ ಚೆನ್ನಾಗಿರುತ್ತೆ. ಮತ್ತು ದೋಸೆಗೆ ಮಾಡಿರೋದು ದೋಸೆ ಚಟ್ನಿ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಮಾಡೋಕ್ಕೆ ಬೇಜಾರಾದರೆ ಈ ಥರ ಚಟ್ನಿ ಅನ್ನದ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ದೋಸೆಗೆ ಮತ್ತು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಚಟ್ನಿ. ನೀವು ಒಂದ್ಸತಿ ಈ ಚಟ್ನಿ ಟ್ರೈ ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಬನ್ನಿ ಸ್ನೇಹಿತರೆ, ಇದು ಏನು ಗ್ಯಾಸ್ ಸೇಪ್ ಅಂತೆ. ಬನ್ನಿ ತೆಗೆದ್ಬಿಟ್ಟು ನೋಡೋಣ. ನಿನ್ನೆ ನಮ್ಮ ಮನೆಯವ್ರು ತಗೊಬಂದರು. ಪ್ರೈಸು ಹೇಳ್ತೀನಿ ಸ್ನೇಹಿತರೆ ಎಷ್ಟಿದೆ ಅಂತ. ನೋಡಿ, ಈ ಥರ ಇದೆ. ನೋಡಿ, ಈ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ಯಾಸು ಸೇಪ್ ಅಂತೆ. ಇದರಿಂದ ಗ್ಯಾಸ್ ಸೇಪ್ ಇರುತ್ತೆ ಅಂತೆ. ಏನಾದರೂ ಲೀಕ್ ಆಗ್ತಾಯಿದ್ರೆ ಆಗಲ್ವಂತೆ. ಎಲ್ಲನೂ ಒಳಗಡೆ ವೈಸರ್ ಏನಾದರೂ ಕಟ್ಟಾಗಿರುತ್ತಲ್ವ, ಅದು ನಾವು ಹಾಕೋಕ್ಕೋದ್ರೆ, ಕಾಕ್ ಹಾಕೋಕ್ಕೋದ್ರೆ ಒಂದೊಂದು ಸತಿ ಸ್ಮೆಲ್ ಬರುತ್ತೆ. ನಾವು ಅವ್ರಿಗೆ ಕರಿಬೇಕು ಗ್ಯಾಸ್ ಹಾಕೋಕ್ಕೆ. ಇದರಲ್ಲಿ ಏನೂ ಆಗಲ್ಲಂತೆ. ನೋಡಿ, ಗ್ಯಾಸ್ ಖಾಲಿ ಆದರೆ ಫುಲ್ಲು ಬಂದು ನಿಂತ್ಕೊಳ್ಳುತ್ತಂತೆ. ಮುಳ್ಳು ಇದೆ ಅಲ್ವಾ, ಅದೇನೋ ನೋಡಿ ಗಡಿಯಾರ ಥರ ಇದೆ ನೋಡಿ, ಅದು ಫುಲ್ಲು ಜೀರೋಗೆ ಬಂದು ನಿಂತ್ಕೊಳ್ಳುತ್ತಂತೆ ಗ್ಯಾಸ್ ಖಾಲಿ ಆದರೆ. ಈ ಕಡೆ ರೆಗ್ಯುಲೇಟರ್ ಹಾಕ್ಕೊಳ್ಳೋದು, ಇದು ಆನ್ ಆಫ್ ಮಾಡೋದು. ಒಂಥರ ಚೆನ್ನಾಗಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡಿ, ಆನ್ ಆಫ್ ಮಾಡೋದು ಇದು ಎಷ್ಟು ಕೊಟ್ಟು ತಗೊಬಂದಿದ್ದಾರಂದರೆ
ಚೀಟಿ ತೋರಿಸ್ತೀನಿ ರೀ ಸ್ನೇಹಿತರೆ. ಇದ್ರ ಮೇಲೆ ಸ್ನೇಹಿತರೆ ಇದು ಏನು ಗ್ಯಾಸ್ ಸೇಪ್ ಅಂತೆ. ಬನ್ನಿ ತೆಗೆದ್ಬಿಟ್ಟು ನೋಡೋಣ. ನಿನ್ನೆ ನಮ್ಮ ಮನೆಯವ್ರು ತಗೊಬಂದರು. ಪ್ರೈಸು ಹೇಳ್ತೀನಿ ಸ್ನೇಹಿತರೆ ಎಷ್ಟಿದೆ ಅಂತ. ನೋಡಿ ಈ ಥರ ಇದೆ. ನೋಡಿ ಈ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ಯಾಸು ಸೇಪ್ ಅಂತೆ. ಇದರಿಂದ ಗ್ಯಾಸ್ ಸೇಪ್ ಇರುತ್ತೆ ಅಂತೆ. ಏನಾದರೂ ಲೀಕ್ ಆಗ್ತಾಯಿದ್ರೆ ಆಗಲ್ವಂತೆ. ಎಲ್ಲನೂ ಒಳಗಡೆ ವೈಸರ್ ಏನಾದರೂ ಕಟ್ಟಾಗಿರುತ್ತಲ್ವ, ಅದು ನಾವು ಹಾಕೋಕ್ಕೋದ್ರೆ ಕಾಕ್ ಹಾಕೋಕ್ಕೋದ್ರೆ ಒಂದೊಂದು ಸತಿ ಸ್ಮೆಲ್ ಬರುತ್ತೆ. ನಾವು ಅವ್ರಿಗೆ ಕರಿಬೇಕು ಗ್ಯಾಸ್ ಹಾಕೋಕ್ಕೆ. ಇದರಲ್ಲಿ ಏನೂ ಆಗಲ್ಲಂತೆ. ನೋಡಿ ಗ್ಯಾಸ್ ಖಾಲಿ ಆದರೆ ಫುಲ್ಲು ಬಂದು ನಿಂತ್ಕೊಳ್ಳುತ್ತಂತೆ. ಮುಳ್ಳು ಇದೆ ಅಲ್ವಾ, ಅದೇನೋ ನೋಡಿ ಗಡಿಯಾರ ಥರ ಇದೆ ನೋಡಿ, ಅದು ಫುಲ್ಲು ಜೀರೋಗೆ ಬಂದು ನಿಂತ್ಕೊಳ್ಳುತ್ತಂತೆ ಗ್ಯಾಸ್ ಖಾಲಿ ಆದರೆ. ಈ ಕಡೆ ರೆಗ್ಯುಲೇಟರ್ ಹಾಕ್ಕೊಳ್ಳೋದು, ಇದು ಆನ್ ಆಫ್ ಮಾಡೋದು. ಒಂಥರ ಚೆನ್ನಾಗಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡಿ ಆನ್ ಆಫ್ ಮಾಡೋದು ಇದು. ನೋಡಿ ಸ್ನೇಹಿತರೆ, ನಿಮ್ಗೇನಾದರೂ ಬೇಕಂದರೆ ಅವ್ರ ನಂಬರ್ಸ್ ಎಲ್ಲ ಇರುತ್ತೆ, ನಂಬರ್ ಕೊಡ್ತೀನಿ ನಾನು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ.